ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ನೋಡಿ ಒಂದು ಹೊಸ ರೆಸಿಪಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಇದನ್ನು ಸರ್ಚ್ ಮಾಡಿದ್ರು ಎಲ್ಲೂ ಕೂಡ ಸಿಗದೇ ಇರುವಂತಹ ರೆಸಿಪಿ ಇದಾಗಿದೆ. ಅದಲ್ಲದೆ ನಾನೇ ಮಾಡಿರುವಂತಹ ಹೊಸ ರೆಸಿಪಿ ಇದು. ನನ್ನದೇ ಕ್ರಿಯೇಷನಲ್ಲಿ ಮೂಡಿ ಬಂದಿರುವಂಥ ರೆಸಿಪಿ ಇದಾಗಿದೆ. ಇದರ ಹೆಸರು ಖಾರ ಮಣ್ಣಿ ಅಥವಾ ಖಾರ ಹಾಲ್ಬೈ ಅಂತಲೂ ಅನ್ಕೋಬಹುದು. ಶುಗರ್ ಪೇಷಂಟ್ ಏನಾದರೂ ತಿಂದರೆ ನೋಡಿ ಸ್ವೀಟ್ ಐಟಮ್ ರೈಸ್ ಆಗುತ್ತೆ ಶುಗರ್. ಈ ಥರ ಖಾರವಾಗಿ ಏನಾದರೂ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ರೈಸ್ ಆಗಲ್ಲ. ಎಷ್ಟೇ ಹಣ ಆಸ್ತಿ ಮಾಡಿದರೂ ಅದನ್ನು ನಾವು ತಿನ್ನಲಿಕ್ಕೆ ಆಗಲ್ಲ. ಹಾಗಂತ ಬಂಗಾರ ಇದೆ, ಹಣ ಇದೆ ತಿನ್ನೋಕ್ಕಾಗುತ್ತಾ? ಇಲ್ಲ. ಸೊ ಹೊಟ್ಟೆ ಹಸಿದಾಗ ಅನ್ನನೇ ತಿನ್ನಬೇಕು ಅಲ್ವಾ? ಸೊ ಇರುವಂತಹ ಕಡಿಮೆ ಲೈಫಲ್ಲಿ ಆರಾಮಾಗಿ ತಿಂತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಈ ರೆಸಿಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಖಾರಕ್ಕೆ 2 ರಿಂದ 3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಮಿಕ್ಸರ್ ಜಾರ್ನ ತಗೊಳ್ತಾ ಇದ್ದೀನಿ. ಜಾರಿಗೆ ನೋಡಿ ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನು 1 ಬೈ 1 ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಖಾರಕ್ಕೆ 2 ರಿಂದ 3 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಟ್ ಮಾಡಿಬಿಟ್ಟು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಸೇಮ್ ದೋಸೆ ಮತ್ತು ಇಡ್ಲಿಗೆ ಯಾವ ಥರ ರುಬ್ಕೊಳ್ತೀರ ನೀವು ಹಿಟ್ಟು ಅದೇ ಥರ ನುಣ್ಣಗೆ ರುಬ್ಕೋಬೇಕು. ಓಕೆ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನುಣ್ಣಗೆ ರುಬ್ಬಿಟ್ಟು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಸೊ ಹಾಗೆ ಸ್ವಲ್ಪ ವಾಯ್ಸ್ ಸರಿ ಇಲ್ಲ. ಸೊ ಇವಾಗ ನೋಡಿ ಸ್ಟವ್ನ ಆನ್ ಮಾಡಿಬಿಟ್ಟು ನಾನು ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಸೊ ಪಾತ್ರೆ ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂಗಡಿ ತುಪ್ಪ ಯೂಸ್ ಮಾಡೋದು ಬಹಳ ರೇರ್. ನಾವು ಮನೆಯಲ್ಲಿ ಮಾಡ್ಕೊಳ್ತೀವಿ. ಇಲ್ಲ ಅಂತ ಹೇಳಿದರೆ ಯಾರಾದರೂ ಹಳ್ಳಿ ಸೈಡಿಂದ ಮಾರಕ್ಕಂತ ಬರ್ತಾರಲ್ವ, ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಮಾತ್ರ ಘಮ ಘಮ ಅಂತ ಇರುತ್ತೆ. ಇವಾಗ ನೋಡಿ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದ್ಮೇಲೆ ನೋಡಿ ಯಾವುದೇ ಕಾರಣಕ್ಕೂ ಕೈ ಬಿಡದೆ ಇದನ್ನು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು. ಓಕೆನಾ? ಹೈ ಫ್ಲೇಮಲ್ಲಿ ನೀವು ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡು ಏನಾಗ್ಬಿಡುತ್ತೆ, ಬೇಗ ತಳ ಹತ್ಕೊಬಿಡುತ್ತೆ, ಜೊತೆಗೆ ಗಂಟು ಸಹ ಆಗುತ್ತೆ. ಸೊ ಹಾಗಾಗಿ ನೋಡಿ ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ. ಓಕೆನಾ? ತದನಂತರ ನೋಡಿ ಇವಾಗ ಒಂದು ಸ್ವಲ್ಪ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಏಕೆಂದರೆ ಉಪ್ಪು ಅಥವಾ ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ನೋಡಿ ಇವಾಗ ಹಾಕ್ಕೊಳ್ಳಿ. ಓಕೆನಾ? ಆಲ್ಮೋಸ್ಟ್ ಕರೆಕ್ಟಾಗಿ ಹಾಕಿರ್ತೀವಿ, ಬಟ್ ಇನ್ನೊಂದು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೋಡಿ ಉಪ್ಪು ಕಡಿಮೆ ಇದೆ. ಸೊ ಹಾಗಾಗಿ ನಾನು ಚಿಟಿಕೆಯಷ್ಟು ಉಪ್ಪನ್ನು ಇದಕ್ಕೆ ಅಡಿಷ್ನಲ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದಮೇಲೆ ಆ್ಯಸ್ ಇಟ್ ಈಸ್ ನೋಡಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ನೋಡಲಿಕ್ಕೆ ಈ ಥರ ನೀರು ನೀರಾಗಿ ಕಾಣುತ್ತಲ್ವ, ಚೆನ್ನಾಗಿ ಇದು ಕುದಿತಾ ಕುದಿತಾ ನೋಡಿ ಗಟ್ಟಿ ಆಗ್ತಾ ಇರುತ್ತೆ. ಜೊತೆಗೆ ನೋಡಿ ಇವಾಗ ಮಂದವಾಗಿ ಬರ್ತಾ ಇದೆ ಅಲ್ವಾ, ಈ ಥರ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಹದ ಬರ್ತಾ ಇದೆ ಅಂತ ಅರ್ಥ. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಫೈನಲಾಗಿ ತಳ ಬಿಟ್ಟು ಬರ್ತಾ ಇದೆ, ಗಟ್ಟಿ ಆಗ್ತಾ ಇದೆ ಅಂದರೆ ಇದು ಕರೆಕ್ಟಾದ ಹದ ಬಂದಿರುತ್ತೆ, ಕರೆಕ್ಟಾಗಿ ಬೆಂದಿರುತ್ತೆ. ಸೊ ಇವಾಗ ನೋಡಿ ಫೈನಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಪಾತ್ರೆನ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ. ಓಕೆನಾ? ಇವು ಅಷ್ಟೊತ್ತಲ್ಲಿ ನೋಡಿ ಇವಾಗ ನಾವು ಒಂದು ಪ್ಲೇಟಿಗೆ ತುಪ್ಪನ ಹಾಕಿಬಿಟ್ಟು ಸವರ್ಕೋಬೇಕು. ಇವಾಗ ನೆಕ್ಸ್ಟ್ ಅದೇ ಪ್ರೊಸೆಸ್ಸು. ರೌಂಡ್ ಶೇಪ್ ಇರುವಂಥ ನಾನು ಒಂದು ಪ್ಲೇಟ್ನ ತಗೊಳ್ತಾ ಇದ್ದೀನಿ. ಸೊ ಪ್ಲೇಟಿಗೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಸವರ್ಕೋಬೇಕು, ಅಂಟಲ್ಲ ಅಂತ ಅಷ್ಟೇ. ಓಕೆನಾ? ಸೊ ಇವಾಗ ಸವರಿದೆಲ್ಲ ಆದಮೇಲೆ ನೋಡಿ ಮಾಡಿರುವಂತಹ ಮಿಶ್ರಣ ಬಿಸಿ ಇದ್ದಾಗಲೇ ಹಾಕೋಬೇಕು. ಓಕೆನಾ? ಎಲ್ಲವನ್ನೂ ಹಾಕ್ಕೊಳ್ಳಿ. ಹಾಕಿದ್ದಾದ್ಮೇಲೆ ನೋಡಿ ಅದೇ ಚಮಚದಿಂದ ಈ ಥರ ಫಿನಿಶಿಂಗ್ ಮಾಡ್ಕೊಳ್ಳಿ. ಎಲ್ಲವೂ ಸಮತಟ್ಟಾಗಿ ಬರಬೇಕು. ಓಕೆನಾ? ಈಕ್ವಲ್ ಆಗಿ 2 ಅವರ್ ನೋಡಿ ಹೀಗೆ ಬಿಟ್ಟರೆ ತುಂಬಾ ಡ್ರೈ ಆಗಿಬಿಡುತ್ತೆ. ಒಂದು 80% ಡ್ರೈ ಆಗಿದೆ ಅನ್ಬೇಕಾದ್ರೆ ನೋಡಿ ಇವಾಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಕ್ಯಾರೆಟ್ನ ಸ್ವಲ್ಪ ತುರಿದ್ಬಿಟ್ಟು ಗಾರ್ನಿಷಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕೆಂಪು ಮೆಣಸಿನ್ಕಾಯಿನ ಇಟ್ಟು ತುಂಬ ಲುಕ್ಕಾಗಿ ಕಾಣುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಲ್ವಾ? ಸೊ ಇವಾಗ ಫೈನಲ್ ಆಗಿ ನೋಡಿ ಕಟ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ನೋಡಿ ರುಚಿ ರುಚಿಯಾಗಿರುವಂತಹ ಖಾರ ಮಣ್ಣಿ ರೆಡಿಯಾಗಿದೆ. ಬನ್ನಿ ಎಲ್ಲರೂ ಸವಿಯೋಣ. ಸೊ ಈ ರೆಸಿಪಿ ಕೂಡ ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶುಭವಾಗಲಿ, ಮತ್ತೆ ಸಿಗೋಣ. ಬಾಯ್ ಎಲ್ಲರಿಗೂ.